ರೀತಿ ಬೇಜವಾಬ್ದಾರಿ ಕೆಲಸ ಅಂದರೆ ಅವ್ರು ಯಾವ ರೀತಿ ಯಾಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಮತ್ತು ಹಾಗೆಯೇ ಇನ್ನೊಂದು ಇಲ್ಲಿ ಮೂತ್ರ ವಿಸರ್ಜನೆ ಅಂತೇಳಿ ಈ ಶಾಲಾ ಮಕ್ಕಳಿಗೆ ಮತ್ತು ಭಾಳ ತೊಂದರೆ ಆಗ್ತಿದೆ ಇದರಿಂದ. 10 ರೂಪಾಯಿ ತಗೊಳ್ತಾ ಇದ್ದಾರೆ ಮೂತ್ರ ವಿಸರ್ಜನೆಗೆ. ಆ ರೀತಿ ಆಗಬಾರ್ದು. ಮತ್ತು ಹಾಗೆ ಬೋರ್ಡ್ ಅಳವಡಿಕೆ ಮಾಡಬೇಕು. ಅದು ಎಷ್ಟು ತಗೊಳ್ತಾರೆ ಅಂತ ಬೋರ್ಡ್ ಅಳವಡಿಕೆ ಮಾಡಬೇಕು. ಮತ್ತು ಇಲ್ಲಿ ಏನು ಟೂರಿಸ್ಟ್ನವರಿಗೆ ಮತ್ತು ಸಾರ್ವಜನಿಕರಿಗೆ ಟೂರಿಸ್ಟ್ನವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲು ಏನಿದೆ ಅದು ಎಲ್ಲಿಂದ ನೀರು ಬರ್ತಾ ಇದೆ ಪೂರಾ ನೀರು ಇಳಿತಾ ಇರ್ತದೆ. ದಿನದ 24 ಗಂಟೆನೂ ನೀರು ಇಳಿತಾ ಇರ್ತದೆ. ಅದು ಎಲ್ಲಿಂದ ನೀರು ಬರ್ತದೆ ಅಂತ ಅದು ಒಂದು ಸರಿ ಮಾಡ್ಬೇಕು ಅವರು. ಮತ್ತು ಸ್ವಚ್ಛತೆ ಸರಿಯಾಗಿಲ್ಲ. ಸ್ವಚ್ಛತೆ ಕಾಪಾಡಿ ಅಂತ ಹೇಳಿ ಈಗ ಸಡಕ್ ಸ್ವಚ್ಛತೆ ಕಾಪಾಡಿ ಅಂತೇಳಿ ಬೋರ್ಡ್ ಆಗಿದ್ದಾರೆ. ಇವರು ಒಂದು ಕ್ಲೀನಿಂಗ್ ಇಲ್ಲ. ಯಾವುದೇ ರೀತಿ ಒಂದು ಕ್ಲೀನಿಂಗ್ ಇಲ್ಲ. ಮತ್ತೆ ಎಷ್ಟು ಜನ ಬಲಿ ಸರಿ ನೋಡಿ. ಆ ಕಡೆ ಆಲ್ರೆಡಿ ಒಂದು ಜಾಗ ಹಾಕಿದಲ್ವಾ ಅದಿದ್ದ ಮೇಲೆ ಮತ್ತೆ ಬ್ರೇಕರ್ ಯಾಕೆ ಹಾಕಿದ್ರು ಡಬಲ್ ಆಗಿಲ್ಲ ಸರ್ ಒಳ್ಳೆ ರೂಟಿಗೆ. ಆಯಿತು. ಮತ್ತೊಂದು ಇನ್ನೊಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಅಲ್ಲಿ ದೊಡ್ಡ ರೋಡ್ ಬಿದ್ದಿದೆ. 1 ವರ್ಷ ಆಯ್ತು ನಾವು ನೋಡ್ಲಿಕ್ಕೆ ಮಾಡಿ. ಅದು ಯಾಕೆ ಸಲ ಹಾಕ್ತೀವಿ ಗಾಡಿ ಟೈರ್ ಸಿಕ್ಕಿ ನಮ್ಮ ತೆರಿಗೆ ಹಣ ಇಲ್ಲ ಬಸ್ ಬೆಳೆಸ್ತಾ ಇದ್ದೀವಿ. ಹೌದು ಸರ್. ಆ ಎಂಟ್ರೆನ್ಸ್ ನೋಡಿ ಆ ರೋಡು ಆ ರೀತಿ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಹೇಳಿ. TRS ಪಾರ್ಟಿ ಮೇಲೆ ಕರೆಸಿ ಸರ್, ಮೇಲಧಿಕಾರಿ ಅವರಿಗೆ ಮಾತಾಡೋದು ಸರ್. ಅವರು KST DC ಫೋನ್ ಮಾಡಿ DC ಅಲ್ಲ ಮಾಡೋ ಕೆಲಸನ ಇಲ್ಲಿ ನೀವು ಕುಡಿ ನೀರೇ ಹಾಕಿದ್ರೆ ಏನು ಜನ ಉಪಯೋಗ ಆಗಿಲ್ಲ. ಕೆಲಸ ಮಾಡ್ಕೊಂತಿದ್ದೀವಿ. ಹಂಸ ಅಗತ್ಯನೂ ಇಲ್ಲ. DC ನಂಬರ್ ನನ್ನ ನಾ ಕೊಡ್ತೀನಿ. ನೀವು ಮಾಡೋದು ಅವರೇ ಮಾಡಿ. ಇವ್ರಿಗೆ ಹೇಳೋದು ಇದಕ್ಕೆ ಇವ್ರಿಗೇನು ಇಲ್ಲ. ಅವ್ರ ಏನು ಮಾಡಬೇಕು ತಿಳಿಸ್ತಾ ಇದ್ದೀವಿ. ಇದೆ ನೋಡಿ. ನಾನು ಅಷ್ಟು ಕಳಿಸಿದ್ದೇನೆ DC ಅವರಿಗೆ. ನೋಡಿ ಇದೆಷ್ಟು ಕಳಿಸಿದ್ದೇನೆ ಅಷ್ಟು ನಾನೇ ಇದು ಮಾಡಿದ್ದೇನೆ. ಫಾಲೋಅಪ್ ಮಾಡಿಕೊಟ್ಟಿದ್ದೇನೆ ಯಾರಿಗೆ DC ನಂಬರ್. ಹಾಂ 77 60 99 17 ಇಟ್ಟದಿಲ್ಲ. ಎತ್ತದಿಲ್ಲ. ಡಿಪೋ ಮ್ಯಾನೇಜರ್ ಅಂತ ಹೇಳಿ ಅಂಕೋಲ ಡಿಪೋ ಮ್ಯಾನೇಜರ್ 733 80 39 284. DC ನಾ ಬೇಕಾದ್ರೆ ಫೋನ್ ಹಚ್ಕೊಡ್ತಾನೆ. ಸಿಗ್ತದಿಲ್ಲ. ನಾ DC ನಾ ಹಲೋ ಸರ
ಇಲ್ಲಿ ಸಂಘಟನೆಯವ್ರು ಬಂದಾರೆ ಸ್ಟ್ರೈಕಿಗೆ ಅವ್ರನ್ನ ಮಾತಾಡಿದ್ರು. ನಮಸ್ತೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕುಮಟಾ ತಾಲೂಕು ಅಧ್ಯಕ್ಷರು ಬಂದಿದ್ದೇವೆ ಈಗ ಇಲ್ಲಿ ಗೋಕರ್ಣ ಬಸ್ ಸ್ಟ್ಯಾಂಡ್. ಗೋಕರ್ಣ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಹಾಂ ಸರ್, ಹಂಪು ತೆಗಿಲಿಕ್ಕೆ ಹಂಪು ನಿರ್ಮಾಣ ಮಾಡಿದ್ರಲ್ಲ ಸರ್ ಅದೊಂದು ಸರಿಯಾಗಬೇಕು. ಜನಗಳು ದಿವಸಕ್ಕೊಂದು 10 ಜನ ಬೀಳ್ತಾ ಇದ್ದಾರೆ ದಿನಕ್ಕೆ. ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ, ಜನ ಎಲ್ಲ ಬೀಳ್ತಾ ಇದ್ದಾರೆ ಸರ್. ಹಂಪು ಮೊನ್ನೆ ಮಾಡಿದ್ರಿ ಸರಿ, ಆದರೆ ಮತ್ತೆ ಹೆಸರು ಸರ್ ಅದು ಸರ್ ಮೊನ್ನೆ ಮಾಡಿದ್ಮೇಲೆ ಮತ್ತೆ ಬಿದ್ರು ಸರ್. ಇನ್ನೊಂದು ಅದೊಂದೇ ಅಲ್ಲ, ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಹೋಗುವಾಗ ದೊಡ್ಡ ರಾಡ್ ಎಲ್ಲ ಎದ್ದು ಬಿದ್ದಿದೆ. ಹಲೋ ಸರ್, ನಮಸ್ತೆ. ಹಂಪನ್ನ ಪ್ರಯಾಣಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡೆಯಲು ಮತ್ತು ಸಹಾಯಕ್ಕಾಗಿ ಕರೆ ಮಾಡಿ ಸಹಾಯವಾಣಿ ಸಂಖ್ಯೆ 08026252625. ಆ ಕಡೆ ಸರ್ ಅದು ಎಲ್ಲ ಬರ್ತದೆ. ಸರ್ ನಮ್ದೊಂದು ಮತ್ತು ಇನ್ನೊಂದು 2 ಬೇಡಿಕೆ ಇದೆ. ಪ್ರವಾಸಿಗರಿಗೆ ನೀರಿನ ವ್ಯವಸ್ಥೆ ಆಗಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ. ಮತ್ತು ಹಾಗೆಯ ಹೌದು ಸರ್ ಇನ್ನೊಂದು ರಾತ್ರಿ 9 ಗಂಟೆ ಮೇಲೆ ಇಲ್ಲಿ ಲೈಟ್ ಇರುವುದಿಲ್ಲ, ಅದು ಒಂದು ಆಗಬೇಕು. ಬಸ್ ಸ್ಟ್ಯಾಂಡಲ್ಲಿ ಪೂರ ವಾಪು ಫುಲ್ ಕತ್ಲೆ ಆವರಿಸ್ಕೊಂಡು ಇರ್ತದೆ, ಅದೊಂದು ಸರಿ ಆಗ್ಬೇಕು ಸರ್. ಶೌಚಾಲಯ ಮತ್ತು ಹಾಗೆ ಸರ್ ಇನ್ನೊಂದು ಶೌಚಾಲಯದ್ದು ಈ ಶಾಲಾ ಮಕ್ಕಳಿಗೆಲ್ಲವ 5 ರೂಪಾಯಿ 10 ರೂಪಾಯಿ ತಗೋತಾರೆ ರಿಸರ್ಚಿಗೆ. ಆ ರೀತಿ ಆಗಬಾರ್ದು. ಶಾಲಾ ಮಕ್ಕಳಿಗೆ ಮತ್ತೆ ಸಾರ್ವಜನಿಕರಿಗೆ ಇಲ್ಲ ಇಲ್ಲೊಂದು ಬೋರ್ಡ್ ಹಾಕಿದ್ದೇವೆ, ಉಚಿತ ಮೂತ್ರಾಲಯ ಅಂದರೆ ಒಂದು ಬೋರ್ಡ್ ಹಾಕಬೇಕು. ಮತ್ತು ಇಲ್ಲಿ ಗೋಕರ್ಣ ಬಸ್ ಬೇಕಾದ ಸಲ ಬರ್ತದೆ ಸರ್. ಅಂದ್ರೆ ಸರ್ ಈಗ ನೋಡಿ, ಅವ್ರು ಹೇಳಿದ್ರು ನಮ್ಮ ಮುಂದೆ ಹೇಳಿದ್ರು, ಅದು ನಮ್ಮ ಮುಂದಷ್ಟು ಆಗಿರ್ಬೋದು. ಅದು ಆಗ್ತಾ ಇಲ್ಲ, ಮುಂದೆ ಬೇಕಾದ್ರೆ ಬರ್ಬೋದು. ಅವ್ರು ಏನಾದ್ರೆ ಇಲ್ಲ ಅಂದ್ರೆ ಸಮಸ್ಯೆ ಏನು ತಿಳ್ಕೊಂಡು ಅದನ್ನು ಯಾರು ಬಂದು ಬರ್ತಾರೆ ನಿಮ್ಮ ಗಮನ ಇದೆಯಾ? ಹೌದ್ರಿ, ಲೈಟ್ ಹಾಕ್ಬೇಕ್ರಿ. ಲೈಟ್ ಇದ್ದೇ ಇರ್ತದೆ. ಲೈಟ್ ಅನ್ನು ನಾವು ಕೊಡುವುದಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಮಲಗ್ತೀನಿ, ಹೊರಟು ಹೋಗ್ತೀನಿ, ನಾ ಮನೆಗೆ ಹೋಗುದಿಲ್ಲ. ಎಷ್ಟು ಲೈಟ್ ಹಾಕ್ತೀರಿ? ಎಲ್ಲ ಲೈಟ್ ಇದ್ದು ಲೈಟ್ ಹಾಕ್ತಿರ್ತೀನಿ. ಒಬ್ರು ಒಂದು ಲೈಟ್ ಇಲ್ಲ. ಸರಿಯಾಗಿ ಅಲ್ಲ ಸರ್, ಬೆಳಿಗ್ಗೆ ಆದ್ರೆ ಪಕ್ಷದಲ್ಲಿ ಯಾರೋ ಒಬ್ಬರಲ್ಲಿ ಹಾಕ್ರು ಅಂತ ಆದ್ರೆ ಇನ್ನು ನಾಳೆ ಬಸ್ ಸ್ಟ್ಯಾಂಡ್ ಏನು ತಂದು ಹೇಳ್ಬೋದು. ಅಲ್ಲ ಅದೇ ನೀವು CCTV ವ್ಯವಸ್ಥೆ ಮಾಡ್ಕೊಳ್ರಿ ಸರ್. ಯಾರು ಏನು ಗಮನಿಸಿ, ಯಾಕಂದ್ರೆ ನೀವಲ್ಲಿ ಸ್ವಚ್ಛತೆ ಕಾಪಾಡಿ, ನೀವು ಬೋರ್ಡ್ ಹಾಕ್ತಿದ್ರಿ ಸ್ವಚ್ಛತೆ ಮಾಡೋಳೆ ಕಸ ತಂದು ಹಾಕ್ತಾರೆ ಸರ್. ಅದು ಬಾವಿ ವಿಷಯ ಅಂತ ಹೇಳಿ ಸರ್. ಬಾವಿ ಇದೆ ಸರ್. ಬಾವಿ ನೋಡಿದ್ರೆ ಅದು ನೋಡಿ ಕ್ಲಿಯರ್ ಮಾಡಿಸುವಾಗಿದೆ, ಮತ್ತೆ ಹಂಗೆ ಆಗ್ತದೆ. ರಾತ್ರಿ ಬರ್ತಾರೆ ಕ್ಯಾಮರಾ ಹಾಕಿಲ್ಲ ಸರ್, CCTV ಹಾಕಿಲ್ಲ, ಎಂಟ್ರೆನ್ಸ್ CCTV ಹಾಕಿಲ್ಲ. ಯಾರು ಮಾಡ್ತಾರೆ ಏನಂತ ಗೊತ್ತಾಗತ್ತಲ್ಲ ಸರ್. ಅಲ್ಲ ಸ್ವಚ್ಛತೆ ಎಲ್ಲ ಕಡೆ ಕ್ಲೀನ್ ಆಗಿದೆ, ನಿಮ್ದು ಯಾಕೆ? ಹೇಳೋದು ಉದಾಹರಣೆ
ಅಲ್ಲ ನಾವು ಸರ್ ಇವಾಗ ನೀವೇನಂದ್ರೆ ಸರ್ ಉಚಿತ ಈ ಮೂತ್ರ ವಿಸರ್ಜನೆ ಉಚಿತ ಹೇಳಿದೆ ಹೌದಾ ಸರ್ ನನ್ನ ಹತ್ರ ಒಂದು 2-4 ರೂಪಾಯಿ ತಗೊಂಡು ನಾನು ಅದು ಮಾತಾಡಲಿಲ್ಲ ಅವರು ಅಲ್ಲ ಅಲ್ಲಿ ಸಾರ್ವಜನಿಕ ಅಲ್ಲ ಸರ್ ಮತ್ತೆ ಸರಿ ಮತ್ತೊಂದು ಬನ್ನಿ 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 बाथरूम का दर्द नहीं वो यूरिन करने के लिए ಯೂರಿನ್ ಸರ ಯೂರಿನ್ ಹೇಳಿ ಈಗ ರೇಣ ಒಂದು ನಿಮಿಷ ನೀವು ಹಗಲು ದರೋಡೆ ಮಾಡ್ತಿದ್ರೆ ನಮ್ಮ ಪಕ್ಕ ಗೊತ್ತಾಗಿದೆ ಯಾಕಂದ್ರೆ ನೋಡ್ಕೊಳ್ಳಿ ಈಗ ಒಂದು ಅರ್ಧ ಗಂಟೆ ಹಿಂದೆ ಬಂದ ನೀವೇನಂದ್ರಿ ರೊಕ್ಕ ಎಷ್ಟು ತಗೊಂಡ್ರಿ ನೀವು ನಾವು 2 ಜನ ರಿಸರ್ಚ್ ಬಂದು ಹೋಗಿದ್ವಿ ಇಲ್ಲೇ ಬಸ್ ಸ್ಟ್ಯಾಂಡ್ ಬಂದು ಹೌದು ಸರಿ ಅಲ್ವಾ ಮೂತ್ರ ವಿಸರ್ಜನೆ ಉಚಿತ ಅಲ್ವಾ ಯಾಕೆ ತಗೊಂತೀರಿ ಅದು ಬೋರ್ಡ್ ಹಾಕಿದ್ರಲ್ಲ ಬೋರ್ಡ್ ಹಾಕಿ ಮಾಡ್ತಿದ್ರು ಬೋರ್ಡ್ ಹಾಕಿ ಕನ್ನಡ ಗೊತ್ತಲ್ಲ ನೀವೇನ್ ಟೆಂಡರ್ ತಗೊಂಡ್ರೆ ಹೇಳಿ ಟೆಂಡರ್ ಓನರ್ ಯಾರು ಈಗ ಲಕ್ಷಾಂತರ ಜನ ಬರ್ತಾರೆ ಹೋಗ್ರು ಇಂಥ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಬೇಡದಿರುವುದೆಲ್ಲ ಕಟ್ತಿರು ಸರಿ ಇವಾಗ ನಾನು ಹೇಳ್ತಿಲ್ಲ ಬೆಳಗ್ಗೆ ನಾನು ಬಂದಿದ್ದೆ ನಾನು ಬಿಂದ ಈ ಡ್ರೆಸ್ ಅಲ್ಲಿ ಇಲ್ಲ ಕೇರಳ ಡ್ರೆಸ್ ಅಲ್ಲಿ ಇಲ್ಲ ಆಕ್ಚುಲಿ ನಾನು ಬಂದೆ ಫಾರ್ಮಲ್ ಡ್ರೆಸ್ ಅಲ್ಲಿ ಬಂದಿದ್ದೆ ನಾವು ಫೋನ್ ಕೊಡಿ ನೀವೇ ಮಾತಾಡಿ ಈಗ ಬಂದಿದ್ದಾರೆ ಎಲ್ಲರೂ ಬರ್ತೀವಿ ನಾವು ಹೇಳ್ತೀವಿ ನಮ್ಮದು ನಾವು ದುಡ್ಡು ಫೋನ್ ನಂಬರ್ ಕೊಡಿ ಸ್ಕೂಲ್ ಮಕ್ಕಳು ರೊಕ್ಕ ತಗೊಂಡು ಮಾಡ್ತಾರೆ ಎಲ್ಲರೂ ದುಡ್ಡು ಮಾತಾಡಿ ಇವ್ರು ತಗೊಂಡ್ರೆ ತಗೊಂಡು ಕೇಳುವುದಿಲ್ಲ ಸಂಜು ಏಯ್ ಯಾಕಂದ್ರೆ ನಾವು ವಾಟ್ಸಪ್ಪಲ್ಲಿ ಹಾಯ್ 897081 18470 ಹೆಸರು ನಾಗರಾಜ್ ಮಡಿವಾಳ ನೋಡಿ ನೀವ್ಯಾಕೆ ಮಾತಾಡುದಿಲ್ಲಲ್ಲ ನೀವು ಮಾತಾಡ್ಬೇಕಲ್ಲ ಅವ್ರಿಗೆ ಹೇಳ್ಬೇಕಲ್ಲ ತಿಳಿಸಿ ಬಳಸಿ ಹೇಳ್ಬೇಕಲ್ಲ ಸರ್ ಯಾಕೆ ತಗೊಂತ ಇದ್ದೀರಾ ನೀವು ಸ್ಟ್ರಿಕ್ ಆಗಿ ಹೇಳ್ಬೇಕು ನಿಮ್ಮ ಅಂಡರಲ್ಲಿ ಇದೆಯಲ್ಲ ಇದು ಇದು ನಿಮ್ಮ ಅಂಡರಿಗೆ ಬರ್ತದೆ ನಾವೇನು ಸುಮ್ಮನೆ ಇಲ್ಲ ಈಗ ನೀವು ಈಗ ಮಾತಾಡಿ ಅವ್ರನ್ನ ಕೇಳಿ ಕಮಿಷನ್ ಸರ್ ನೋಡಿ ಮ್ಯಾಮ್ ನೀವು ಉಚಿತ ಶೌಚಾಲಯ ಉಚಿತ ಸ್ಟಾರ್ಟ್ ಆಗಿದೆ ಉಚಿತ ಕಾಟ ಹಾಕಲ್ಲ ಮಾಡುತ್ತಲ್ಲ ಒಂದು ರೂಮು ದಂಡ ವಸೂಲಿ ಸರ್ ಕಳಿಸಿಟ್ಟು ಆದ್ಮೇಲೆ ನಮಸ್ತೆ ಇಲ್ಲಿ ಅವರು ಕಂಟ್ರೋಲರಿಗೆ ಕಂಟ್ರೋಲರ್ ಮಾತು ಕೇಳೋದಿಲ್ಲ ಇದ್ರಲ್ಲಿ ನಾವು PhD ಮಾಡಿದ್ದೇನೆ ಇವರು ಇದ್ರ ವಿಷಯದಲ್ಲಿ
ಕಂಟ್ರೋಲರ್ ಮಾತು ಕೇಳುವುದಿಲ್ಲ ಇವರು. ಯಾಕೆ ಇವ್ರಿಗೆ ಹಿಡಿಬೇಕು ಈಗ? ಡಿ.ಸಿ ಅವ್ರು ಬಂದ್ಕೊಳ್ಳೆ ಬತ್ರು ಹೋಗ್ತರು, ಇನ್ನು ಎಲ್ಲೋ ಇರ್ತಾ ಅಲ್ಲಿ ವ್ಯವಹಾರ ಇಡ್ತಾರೆ ಮೊದಲಲ್ಲಿ, ಅವ್ರಿಗೆ ಡೈರೆಕ್ಟ್ ಮಾಡ್ಬೇಕು. ಕನ್ನಡ ಬರುವುದಿಲ್ಲ ನಿಮಗೆ? ಕನ್ನಡ ಬರುವುದಿಲ್ಲ. हाँ हेलो, आप इधर ये गोकर्ण बस स्टैंड में आप ये कॉन्ट्रैक्ट किया था ना शौचालय का टेंडर लिया ना? हाँ इधर बोर्ड वो पैसा लेता है ना वो ज्यादा लेता है। पीसेस करने के लिए, पीसेस करने के लिए कितना रुपए निकलता है? हाँ 2 रुपीस। कौन बोला 2 रुपीस लेने को?